ಶಿವನಗೌಡರು ಹೇಳಿದಾಗೆ ಸಾಕಷ್ಟು ನೊಂದಿರ್ತಕ್ಕಂಥ ಜೀವಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ. ಈ ನೊಂದಿರ್ತಕ್ಕಂಥ ಜೀವಗಳಿಗೆ ಇನ್ನೂ ನೋವನ್ನು ಕೊಡಬೇಡಿ. ಯಾಕಂದರೆ ಸುಮ್ಮನೆ ಫೇಕ್ ನ್ಯೂಸ್ಗಳನ್ನು ಹಾಕೋದ್ರಿಂದ ಇನ್ನೂ ಹೆಚ್ಚು ಮನಸ್ಸಿಗೆ ಆಘಾತ ಆಗ್ತದೆ. ದಯಮಾಡಿ, ಯಾಕಂದರೆ ಯಾರೇ ಇರಲಿ, ಫ್ಯಾನ್ಸ್ ಇರಲಿ ಅಥವಾ ಯಾರ ಅಭಿಮಾನಿ ಯಾರೇ ಇರಲಿ ನಿಮ್ಮದನ್ನು ನಿಮಗೆ ಇಟ್ಕೊಳ್ಳಿ. ಆದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆನ ಕೊಡಬೇಡಿ ಅಂಥೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ನಂತರ ಇನ್ನೊಂದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ಸರ್ಕಾರ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದೆ, ಈ ನಿಟ್ಟಿನಲ್ಲಿ ಮಾಡಿದೆ. ಪೊಲೀಸ್ ಇಲಾಖೆ ನಾವು ನಿಜಕ್ಕೂ ಈಗಾಗಲೇ ಇಬ್ಬರು ಸುಪ್ರೀಂ ಕೋರ್ಟ್ಗೂ ಸಹ ಇಬ್ಬರು ಸರ್ಕಾರ ನೇಮಕ ಮಾಡಿದೆ, ಇಬ್ಬರು ವಕೀಲರುಗಳನ್ನು. ಅದೆಲ್ಲ ತುಂಬ ಸಂತೋಷದಾಯಕವಾಗಿರ್ತಕ್ಕಂಥದ್ದು. ಏನಿವಾಗ ಟ್ರಯಲ್ ಕೋರ್ಟ್ ನಡೀತದೆ ಅದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಯಾರು ತಪ್ಪಿಸ್ತಿದ್ರೆ ಅವರಿಗೆ ತ್ವರಿತವಾಗಿರ್ತಕ್ಕಂತಹ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದೀವಿ. ದಯಮಾಡಿ ಅದಕ್ಕೊಂದು ಫಾಸ್ಟ್ ಟ್ರ್ಯಾಕ್, ಯಾಕಂದರೆ ಹೇಗಪ್ಪ ಅಂದರೆ ಮನುಷ್ಯ ಮರೆತು ಬಿಟ್ಬಿಡ್ತಾನೆ ಎಲ್ಲದನ್ನು ಕ್ರಮೇಣವಾಗಿ. ಅದು ಆಗಬಾರ್ದು. ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ಮುಂದೆ ಯಾರಿಗೂ ಸಹ ಇಂಥ ಒಂದು ಸ್ಥಿತಿ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ. ಯಾಕಂದರೆ ದೇವ್ರು ಕೊಟ್ಟಿರ್ತಕ್ಕಂಥ ವರ ಬಹಳ ಪ್ರಮುಖವಾಗಿ ಮರುವು ಅಂತಕ್ಕಂಥದ್ದು. ಆದ್ದರಿಂದ ಆ ಮರುವು ಮನುಷ್ಯ ಮರೆಯೋದಕ್ಕಿಂತ ಮುಂಚೆನೇ ಅದು ಯಾರು ತಪ್ಪಿಸ್ತಿದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಅದು ಆ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತದೆ ಅನ್ನುವಂಥ ನಂಬಿಕೆಯೂ ಸಹ ನಮಗಿದೆ. ಯಾಕಂದರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದೇನು ಬೇಲನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಕ್ರಮ ಕೈಗೊಂಡಿದೆ ಅಂದರೆ ಇದನ್ನು ಸಹ ನಮ್ಮ ಸರ್ಕಾರ ನಾವೇನು ಕೇಳಿರಲಿಲ್ಲ. ಆದರೆ ಸರ್ಕಾರ ನಮ್ಮ ಮನಸ್ಸನ್ನು ಅರ್ಥಕೊಂಡಿದೆ, ಆ ನಿಟ್ಟಿನಲ್ಲಿ ಅದು ಕೆಲಸ ಮಾಡಿದೆ. ಅದೇ ನಿಟ್ಟಿನಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆಯನ್ನು ಮಾಡಿ ತಕ್ಷಣ ಯಾರು ಇದಕ್ಕೆ ತ್ವರಿತವಾಗಿರ್ತಕ್ಕಂತಹ ಒಂದು ನ್ಯಾಯವನ್ನು ಸಿಗ್ತಕ್ಕಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಮನವಿ. ಅದೇ ನಿಟ್ಟಿನಲ್ಲಿ ನಮ್ಮ ಅವರು ಏನು ಗೌಡರು ಹೇಳಿದಾಗೆ ನಿಜಕ್ಕೂ 26 ವರ್ಷ ಆ ಹೆಣ್ಮಗುಗೆ ಇನ್ನು ಈಗ ಕಂದ. ಸರ್ಕಾರದಲ್ಲಿ ಅವಕಾಶ ಇಲ್ಲದೆ ಇರ್ಬೋದು, ಆದರೆ ಸರ್ಕಾರ ಇರೋದೇ ಜನರಿಗಾಗಿ ಅಲ್ವಾ. ಆದ್ದರಿಂದ ಜನರಿಗಾಗಿ ಇರೋದ್ರಿಂದ ಯಾಕಂದರೆ ಇಂತಹ ಕೃತ್ಯಗಳು ಯಾವಾಗಲೂ ಆಗಿಲ್ಲ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಮರುಪರಿಶೀಲನೆ ಮಾಡಬೇಕು. ನಾವು ಮರುಪರಿಶೀಲನೆಗಾಗಿ ಒಂದು ಅರ್ಜಿ ಸಲ್ಲಿಸೋರಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಒಂದು ನೆರವೇರಿಸ್ಕೊಡ್ಬೇಕು. ಆ ಮಗುಗೆ ಮತ್ತು ಆ ತಾಯಿಗೆ ಒಂದು ಕೆಲಸವನ್ನು ಕೊಟ್ಟು ಒಂದು ಸುಖ ಅನ್ನಿಸಿ ಕಾಣೋಕ್ಕಾಗಲ್ಲ. ಅದು ಜೀವನ ಪರ್ಯಂತನೂ ಅವರ ಕೊರಗಿದ್ದೇ ಇರ್ತದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಅವರಿಗೆ ಕೆಲಸ ಸಿಗೋ ನಿಟ್ಟಿನಲ್ಲಿ ಅನ್ನುವಂಥದ್ದು ನನ್ನ ಭಾವನೆ. ಅದನ್ನು ಸರ್ಕಾರ ನಡೆಸ್ಕೊಡ್ತದೆ ಅನ್ನುವಂಥದ್ದು ಸಹ ನಾನು ಇಚ್ಛಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.